ಹಲೋ ನನ್ನ ಬೆಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿಗೆ ಒಂದು ಸೀದಾ ಸಾದಾ ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡಲಿಕ್ಕೆ ನಾನಿಲ್ಲಿ ಬಾಂಬೆ ರವೆನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ. 2 ಇಂಚು ಶುಂಠಿ, 3 ಹಸಿಮೆಣಸು ಹಚ್ಚಿಟ್ಕೊಂಡಿದ್ದೀನಿ. ನಾನು ಉಪ್ಪಿಟ್ಟಿಗೆ ಹಾಕೋ ತರಕಾರಿಗಳು ಇಷ್ಟೇ. ಟೊಮೆಟೊ ಹಾಕಿದರೆ ನಂಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಟೊಮೆಟೊ ಹಚ್ಚಿಟ್ಕೊತೀನಿ. ಬರೀ ಈರುಳ್ಳಿ ಮಾತ್ರ ಹಾಕಿಬಿಟ್ಟು ಕೂಡ ಉಪ್ಪಿಟ್ಟು ಮಾಡ್ಬೋದು. ಬರೀ ಈರುಳ್ಳಿ, ಹಸಿಮೆಣಸು, ಶುಂಠಿ ಹಾಕಿ ಕೂಡ ಉಪ್ಪಿಟ್ಟು ಮಾಡ್ಬೋದು. ಇದರೊಟ್ಟಿಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟೇ ನಾನು ಉಪ್ಪಿಟ್ಟಿಗೆ ಹಾಕೋದು. ಈಗ 1 ಚಮಚ ತುಪ್ಪದಲ್ಲಿ ರವೆನ ಹುರ್ಕೊಳ್ಳೋಣ. ರವೆನ ಸ್ವಲ್ಪ ಕೆಂಪಾಗೋ ಥರ ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಉದುರುದ್ರಾಗುತ್ತೆ, ಒಳ್ಳೆ ಪರಿಮಳನೂ ಬರುತ್ತೆ ತುಪ್ಪದಲ್ಲಿ ಹುರಿತಾ ಇರೋದ್ರಿಂದ. ನೋಡಿ, ರವೆ ಕೆಂಪಾಗಿದೆ, ಇಷ್ಟು ಹುರಿದ್ರೆ ಸಾಕು. ಹುರಿದಿರೋ ರವೆನ ಒಂದು ಪ್ಲೇಟಿಗೆ ತೆಕ್ಕೊಂಬಿಡೋಣ. ಬಾಣಲೆಗೆ 5 ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕೆಂಪಾಗುವಾಗ ಕರಿಬೇವು ಹಾಕ್ಕೊಳ್ಳೋಣ. ಈಗ ಹಚ್ಚಿಟ್ಕೊಂಡ ಶುಂಠಿ, ಹಸಿಮೆಣಸು ಹಾಕ್ತಾ ಇದ್ದೀನಿ. ಈಗ ಹಚ್ಚಿಟ್ಕೊಂಡ ಈರುಳ್ಳಿ ಹಾಕ್ಕೊಂಡ್ಬಿಡೋಣ. ಈರುಳ್ಳಿ ಸ್ವಲ್ಪ ಕೆಂಪಾಗುವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಈರುಳ್ಳಿ ಕೆಂಪಗಾಗಿದೆ, ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಹಚ್ಚಿಟ್ಕೊಂಡು ಟೊಮೆಟೊ ಹಾಕೋತಾ ಇದ್ದೀನಿ. ಈಗ ಟೊಮೆಟೊ ಕಾದಿದೆ, ನಾನು ರವೆ ತಗೊಂಡು ಅದೇ ಕಪ್ಪಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ರವೆ ತಗೊಂಡು ಅದೇ ಕಪ್ಪಲ್ಲಿ ನಾನು 3 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. 1/4 ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ. ಈಗ ಒಂದು ಅರ್ಧ ನಿಮಿಷ ಬಿಟ್ಟು ಉಪ್ಪು ಕರಗಿದ ಕೂಡಲೇ ರವೆ ಹಾಕ್ಕೊಂಡ್ಬಿಡೋಣ. ನೋಡಿ, ನೀರು ಕುದೀತಾ ಇದೆ, ಉಪ್ಪು ಕರಗಿದೆ. ಈಗ ನಾವು ಹುರಿದಿಟ್ಕೊಂಡಿರೋ ರವೆ ಹಾಕ್ಕೊಂಡ್ಬಿಡೋಣ. ಈಗ ಸಣ್ಣ ಉರಿಯಲ್ಲಿ ಕುದಿಯಕ್ಕೆ ಬಿಟ್ಬಿಡೋಣ. ನೋಡಿ, ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಒಲೆ ಆಫ್ ಮಾಡ್ಕೊಂಡ್ಬಿಟ್ಟು 2-3 ನಿಮಿಷ ಬಿಟ್ಟು ತುರ್ಕೊಂಡಿರೋ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಇಲ್ಲಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ. ನೋಡಿ, ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಒಂದು ಸಲ ಕಲಿಸ್ಕೊಂಡ್ಬಿಡೋಣ. ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡೋಣ. ನಾನು ಉಪ್ಪಿಟ್ಟಿಗೆ ನಿಂಬೆಹಣ್ಣೆಲ್ಲ ಹಾಕ್ಕೊಳ್ಳಲ್ಲ, ನನಗೆ ಅಷ್ಟು ಹುಳಿ ಆಗೋದು ಇಷ್ಟ ಆಗಲ್ಲ. ಇದಕ್ಕೆ ಬೇಕಾದ್ರೆ ಒಂಚೂರು ಸಕ್ಕರೆ ಹಾಕಿ ತಿಂತೀವಿ ನಾವು. ಉಪ್ಪಿನಕಾಯಿ, ಚಟ್ನಿ ಪುಡಿ ಏನು ಬೇಕಾದ್ರೂ ಸೈಡಲ್ಲಿ ಇಟ್ಕೊಂಡು ನೆಂಚ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಧನ್ಯವಾದಗಳು.